ನಮಸ್ತೆ ಸ್ನೇಹಿತರೆ, ನಮ್ಮ ಮತ್ತೊಂದು ವಿಡಿಯೋಕ್ಕೆ ನಿಮಗೆ ಸ್ವಾಗತ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಆರ್ಮ್ ಫೋರ್ಸ್ ಕಾನ್ಸ್ಟೇಬಲ್ ರಿಕ್ರೂಟ್ಮೆಂಟ್ ಬಗ್ಗೆ ನಾನು ಹೇಳಲಿಕ್ಕಿದ್ದೇನೆ. ಈ ರಿಕ್ರೂಟ್ಮೆಂಟ್ ಬಂದು ಕರ್ನಾಟಕ ರಾಜ್ಯ ಪೊಲೀಸ್ನಿಂದ ನೋಟಿಫಿಕೇಷನನ್ನು ಬಿಟ್ಟಿದ್ದಾರೆ. ಇಲ್ಲಿ ನಿಮಗೆ 1600 ಪೊಲೀಸ್ ಹುದ್ದೆಗಳಿಗೆ ಅವಕಾಶಗಳಿವೆ. ಓಕೆ, ಎಷ್ಟಿದೆ ಅಂತ ಹೇಳಿದ್ರೆ 1600 ಪೊಲೀಸ್ ಹುದ್ದೆಗಳಿಗೆ ಅವಕಾಶಗಳಿವೆ. ಸೊ ಪೊಲೀಸ್ ಕಾನ್ಸ್ಟೇಬಲ್ ಅವರ ಜಾಬ್ ಹೆಸರು ಬಂದು ಆರ್ಮ್ ಪೊಲೀಸ್ ಕಾನ್ಸ್ಟೇಬಲ್ ಅಂತ. ಸೊ ಈ ಜಾಬ್ಗೆ ನೀವು ಅಪ್ಲೈ ಮಾಡಲಿಕ್ಕೆ ಬೇಕಾದಂತಹ ಕ್ವಾಲಿಫಿಕೇಷನ್ PUC 10th + PUC ಆರ್ ಈಕ್ವಲೆಂಟ್. ಸೊ ಸೆಲೆಕ್ಷನ್ ಪ್ರೊಸೆಸ್, ರಿಟರ್ನ್ ಟೆಸ್ಟ್ ಇದೆ, ಮೆಡಿಕಲ್ ಎಕ್ಸಾಮಿನೇಷನ್ ಇದೆ, ಮತ್ತು ಇದಕ್ಕೆ ನಿಮಗೆ ಸಿಗುತ್ತೆ ಸ್ಯಾಲರಿ 37,500 ಇಂದ 76,100 ತನಕ. ಇದೊಂದು ಗೌರ್ಮೆಂಟ್ ಜಾಬ್ ಆಗಿದೆ. ಸೊ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನು ನಿಮಗೆ ಇದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಹೇಳಿಕೊಡ್ಲಿಕ್ಕಿದ್ದೇನೆ. ಇದರ ನೋಟಿಫಿಕೇಷನ್ಗಳ ಬಗ್ಗೆ ನಾನು ಡಿಸ್ಕಸ್ ಮಾಡಲಿಕ್ಕಿದ್ದೇನೆ. ಅಪ್ಲಿಕೇಶನನ್ನು ಆನ್ಲೈನಲ್ಲಿ ಹೇಗೆ ಅಪ್ಲೈ ಮಾಡೋದು ಇದರ ಬಗ್ಗೆ ಕೂಡ ನಾನು ಡಿಸ್ಕಸ್ ಮಾಡಲಿಕ್ಕಿದ್ದೇನೆ. ಇದರೆಲ್ಲದರ ಬಗ್ಗೆ ಡಿಸ್ಕಸ್ ಮಾಡಲಿಕ್ಕಿದ್ದೇನೆ. ಹಾಗಾದರೆ ನೀವು PUC ಪಾಸಾಗಿದ್ದು ಪೊಲೀಸ್ ಹುದ್ದೆಗೆ ನೀವು ಅಪ್ಲೈ ಮಾಡಲಿಕ್ಕೆ ಹುಡುಕ್ತಿದ್ರೆ ಈ ವಿಡಿಯೋವನ್ನು ಕಂಪ್ಲೀಟಾಗಿ ಎಂಡ್ ತನಕ ನೋಡಿ, ಮಿಸ್ ಮಾಡಬೇಡಿ. ಹಾಗೆಯೇ ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಸೊ ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಸ್ನೇಹಿತರೆ, ನಾನಿದ್ದೇನೆ ನನ್ನ ಮೊಬೈಲ್ ಸ್ಕ್ರೀನ್ನಲ್ಲಿ. ವಿಡಿಯೋನ ಕಂಟಿನ್ಯೂ ಮಾಡೋ ಮುಂಚೆ ನನ್ನದೊಂದು ರಿಕ್ವೆಸ್ಟ್ ಏನಂತ ಹೇಳಿದರೆ, ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ನೀವು ಮರಿಬೇಡಿ. ಸೊ ನಿಮ್ಮ ಮೊಬೈಲ್ ಸ್ಕ್ರೀನಲ್ಲಿ ಈ ರೀತಿ ಇಂಟರ್ಫೇಸ್ ಇದ್ದರೆ ಇಲ್ಲಿ ಸಬ್ಸ್ಕ್ರೈಬ್ ಅಂತ ಬಟನ್ ಇದೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಯಾಕಂತೇಳಿದರೆ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೆ ಈ ರೀತಿಯಾದಂತಹ ಒಳ್ಳೆಯ ಇನ್ಫಾರ್ಮೇಟಿವ್ ವಿಡಿಯೋ ಮಾಡಲು ಎಂಕರೇಜ್ ಮಾಡಿದಂತಾಗ್ತದೆ. ಸೊ ನನ್ನ ರಿಕ್ವೆಸ್ಟ್, ವಿಡಿಯೋನ ಕಂಟಿನ್ಯೂ ಮಾಡೋ ಮುಂಚೆ ಸಬ್ಸ್ಕ್ರೈಬ್ ಮಾಡಿ. ನೀವು ನೋಡ್ಬೋದು, ನಾನಿದ್ದೇನೆ ಅಫಿಷಿಯಲ್ ವೆಬ್ಸೈಟ್ನಲ್ಲಿ. ಇಲ್ಲಿ ಬೇರೆ ಬೇರೆ ಆದಂಥ ಆಪ್ಷನ್ ಇದೆ. ನಾವು ಏನು ನೋಡಬೇಕಂತೇಳಿದ್ರೆ ರಿಕ್ರೂಟ್ಮೆಂಟ್ ಅಂತ ಸೆಕ್ಷನ್ ಇದೆ. ಆ ರಿಕ್ರೂಟ್ಮೆಂಟ್ ಹೇಳುವಂಥ ಸೆಕ್ಷನನ್ನು ಕ್ಲಿಕ್ ಮಾಡಿದರೆ ಇಲ್ಲಿ ಬೇರೆ ಬೇರೆ ಆಪ್ಷನ್ಸ್ಗಳಿವೆ, ಬೇರೆ ಬೇರೆ ರಿಕ್ರೂಟ್ಮೆಂಟ್ ನೋಟಿಫಿಕೇಷನ್ ಇದೆ. ನಾವು ಇವತ್ತು ಆರ್ಮ್ ಪೊಲೀಸ್ ಕಾನ್ಸ್ಟೇಬಲ್ 2026 CAR DAR ಬಗ್ಗೆ ಡಿಸ್ಕಸ್ ಮಾಡ್ತಿದ್ದೇವೆ. ಸೊ ಆರ್ಮ್ ಪೊಲೀಸ್ ಕಾನ್ಸ್ಟೇಬಲ್ ನಾವು ಕ್ಲಿಕ್ ಮಾಡೋಣ. ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಬೋದು. ಸೊ ನಿಮಗೆ ನೋಟಿಫಿಕೇಷನ್ ಬಗ್ಗೆ ಹೇಳಿದ್ದಾರೆ. ಫಸ್ಟ್ ನೋಟಿಫಿಕೇಷನ್ ಬಂದದ್ದು ಆರ್ಮ್ ಪೊಲೀಸ್ ಕಾನ್ಸ್ಟೇಬಲ್ 19/6/2026 ಅಂದರೆ ಇದನ್ನು ಕ್ಲಿಕ್ ಮಾಡಿದರೆ ಇದು ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡುತ್ತೆ. ಆನಂತರ ಫಾರ್ಮ್ಯಾಟ್ ಫಾರ್ ರಿಸರ್ವೇಷನ್ ಸರ್ಟಿಫಿಕೇಟ್, ಯಾವುದೆಲ್ಲ ಸರ್ಟಿಫಿಕೇಟ್ ಅಪ್ಲೈ ಮಾಡಲಿಕ್ಕಿದೆ ಅದರ ಫಾರ್ಮ್ಯಾಟ್ ಕೂಡ ಇಲ್ಲಿದೆ. ಆನಂತರ ಕ್ಲಾಸಿಫಿಕೇಷನ್ ಆಫ್ ಪೋಸ್ಟನ್ನು ಯಾವ್ಯಾವ ಪ್ಲೇಸ್ನಲ್ಲಿ ಹೇಗೆ ಕ್ಲಾಸಿಫೈ ಮಾಡಿದರೆ ಅದನ್ನು ಇಲ್ಲಿದೆ. ಆನಂತರ ಆನ್ಲೈನ್ ಸಬ್ಮಿಟ್ ಮಾಡಲಿಕ್ಕೆ ಇದು ಲಿಂಕ್ ಆಗಿರುತ್ತೆ. ಮತ್ತು ನೋಟಿಫಿಕೇಷನ್ ಇದಾಗಿದೆ. ಸೊ ಇದು ನೋಟಿಫಿಕೇಷನ್ ಬಂದು ಡೇಟ್ 26/2026. ಸೊ ನಾವು ಒಂದನ್ನೇ ನಾವು ಓಪನ್ ಮಾಡಿ ನೋಡೋಣ. ಸೊ ಆರ್ಮ್ ಪೊಲೀಸ್ ಕಾನ್ಸ್ಟೇಬಲ್ ನೋಟಿಫಿಕೇಷನ್ ಇದನ್ನು ಕ್ಲಿಕ್ ಮಾಡಿದರೆ ಸೊ ನೀವಿಲ್ಲಿ ನೋಡ್ಬೋದು, ಈ ನೋಟಿಫಿಕೇಷನ್ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡುತ್ತೆ. ಸೊ ಇದನ್ನು ನೀವು ನೋಡ್ಬೋದು, ನಿಮಗೆ ಎಷ್ಟು ಸ್ಯಾಲರಿ ಸಿಗುತ್ತೆ ಇದರೆಲ್ಲದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸನ್ನು ಕೊಟ್ಟಿದ್ದಾರೆ. ನೀವು ಸ್ಕ್ರಾಲ್ ಡೌನ್ ಮಾಡಿ ನೋಡೋದಾದರೆ ಇಲ್ಲಿ ನೋಡಿ. ಸೊ ಇದೊಂದು ಕಂಪ್ಲೀಟ್ ಡೀಟೇಲ್ಸ್ ಆಗಿದೆ. ಸೊ ನಾವು ಎಲ್ಲ ವಿಷಯದ ಬಗ್ಗೆ ಡಿಸ್ಕಸ್ ಮಾಡಲಿಕ್ಕೆ ಹೋಗೋದಿಲ್ಲ. ಯಾವುದು ಇಂಪಾರ್ಟೆಂಟ್ ಇದೆ ಆ ಪರ್ಟಿಕ್ಯುಲರ್ ವಿಷಯಗಳನ್ನು ಮಾತ್ರ ನಾವು ಡಿಸ್ಕಸ್ ಮಾಡಲಿಕ್ಕೆ ನೋಡ್ತೇವೆ. ಓಕೆ, ಆನಂತರ ರಿಸರ್ವೇಷನ್ ಫಾರ್ಮ್ಯಾಟ್ ಸರ್ಟಿಫಿಕೇಟ್ ನೀವು ನೋಡ್ಬೋದು. ಇದರ ಫಾರ್ಮ್ಯಾಟ್ಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ ನೀವು ಅದನ್ನು ಡೌನ್ಲೋಡ್ ಮಾಡಿಕೊಂಡು ನಿಮಗೆ ಎಲ್ಲಿ ಸಿಗ್ನೇಚರ್ ಫೋಟೋ ಅಂಟಿಸಬೇಕು ಅದನ್ನು ಅಂಟಿಸಿ ಅಪ್ಲೋಡ್ ಮಾಡಿ ಸಾಫ್ಟ್ ಕಾಪಿ ರೆಡಿ ಮಾಡಿ ಇಟ್ಕೊಳ್ಬೋದು, ಅಥವಾ ಹಾರ್ಡ್ ಕಾಪಿ ಕೂಡ ಇಟ್ಕೊಳ್ಬೋದು. ಆನಂತರ ಕ್ಲಾಸಿಫಿಕೇಷನ್ ಆಫ್ ಪೋಸ್ಟ್, ಸೊ ಯಾವ ಜಿಲ್ಲೆಯಲ್ಲಿ ಯಾವ ಎಷ್ಟೆಷ್ಟು ಪೋಸ್ಟ್ಗಳ ಹುದ್ದೆಗಳ ವರ್ಗೀಕರಣ ಆಗಿದೆ ಅಂತ ಇದೆ ನೋಡಿ. ಬೆಂಗಳೂರು ನಗರದಲ್ಲಿ ಯಾವ ಜಾತಿಗಳಿಗೆ ಎಷ್ಟು ಪೋಸ್ಟ್ಗಳನ್ನು ಡಿವೈಡ್ ಮಾಡಿದ್ದಾರೆ. ಹಾಗೆ ಇಲ್ಲಿ ಕಲಬುರಗಿ ನಗರ, ಹಾಗೆ ಬೇರೆ ಬೇರೆ ಜಾಗಗಳಲ್ಲಿ ಎಷ್ಟು ಪೋಸ್ಟ್ಗಳನ್ನು ಅವರು ಡಿವೈಡ್ ಮಾಡಿ ಹಾಕಿದ್ದಾರೆ, ಅದರ ಡೀಟೇಲ್ಸ್ ಕೂಡ ಇಲ್ಲಿದೆ. ಸೊ ಆನ್ಲೈನ್ ಅಪ್ಲಿಕೇಶನ್ ಸಬ್ಮಿಟ್ ಮಾಡಲಿಕ್ಕೆ ಈ ಲಿಂಕ್ ಇರುತ್ತೆ. ಸೊ ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಲಾಗಿನ್ ಪೇಜ್ ಬರುತ್ತೆ. ಸೊ ಇಲ್ಲಿ ನೀವು ಆಲ್ರೆಡಿ ರಿಜಿಸ್ಟರ್ ಆಗಿದ್ದರೆ ಸೈನ್ ಇನ್ ಅಂತ ಕೊಟ್ಟು ರಿಜಿಸ್ಟ್ರೇಷನ್ ನಂಬರ್, ಪಾಸ್ವರ್ಡ್ ಹಾಕಿ ನೀವು ಲಾಗಿನ್ ಆಗ್ಬೋದು. ಅಥವಾ ಇಲ್ಲಿ ನ್ಯೂ ಯೂಸರ್ ಅಂತ ಹೇಳಿದರೆ ನೀವು ನ್ಯೂ ಯೂಸರ್ ಅಂತ ಕ್ಲಿಕ್ ಮಾಡಿಕೊಂಡು ಸೊ ಇಲ್ಲಿ ನಿಮ್ಮ 10th ರೋಲ್ ನಂಬರ್ ಹಾಕಿ ಆನಂತರ ವೆರಿಫೈ ಕೊಟ್ಟು ಕಂಟಿನ್ಯೂ ಮಾಡ್ಬೋದು. ಸೊ ನನ್ನ ಹತ್ರ ಆ ಡೀಟೇಲ್ಸ್ ಇಲ್ಲ. ಸೊ ಆದ್ದರಿಂದ ನಾನು ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ಹೋಗೋದಿಲ್ಲ. ಸೊ ನಾವು ಇವತ್ತಿನ ವಿಡಿಯೋದಲ್ಲಿ ಈ ನೋಟಿಫಿಕೇಷನ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಸೊ ಮೊದಲನೇದಾಗಿ ನಾವು ನೋಟಿಫಿಕೇಷನನ್ನು ಡೌನ್ಲೋಡ್ ಮಾಡುವ. ಸೊ ನಾನು ಮೊದಲು ಹೇಳಿದಾಗ ಇಲ್ಲಿ ಬೇರೆ ಬೇರೆ ನೋಟಿಫಿಕೇಷನ್ ಇದೆ. ಇದು 19ಗೆ ನೀವು ನೋಟಿಫಿಕೇಷನ್ ಬಂದಿತ್ತು. ಸೊ ನಾವು ಲೇಟೆಸ್ಟ್ ಅಧಿಸೂಚನೆಯನ್ನು ಓಪನ್ ಮಾಡಿ ನೋಡೋಣ. ಸೊ ಇದು ಲೇಟೆಸ್ಟ್ ನೋಟಿಫಿಕೇಷನ್ ಆಗಿದೆ. ಸೊ ಈ ಲೇಟೆಸ್ಟ್ ನೋಟಿಫಿಕೇಷನಲ್ಲಿ ಏನಿದೆ ಅಂತ ಹೇಳಿ ನೋಡೋದಾದರೆ ಇಲ್ಲಿ ನೋಡ್ಬೋದು, ಡೈರೆಕ್ಟ್ ರಿಕ್ರೂಟ್ಮೆಂಟ್ ಆಫ್ 1421 ರೆಸಿಡ್ಯೂಯಲ್ ಪೇರೆಂಟ್ ಗ್ರೇಡ್
and 179 local grade armed police constable post in Karnataka State Police Department. The Karnataka Police Department has request to Karnataka Examination Authority conduct a written examination for direct recruitment of 1421 residual parent grade and 179 local grade for armed police constable post vacant in department in the state Karnataka. So 1421 ಮತ್ತು 179 ಪೋಸ್ಟ್ಗಳಿವೆ. ಸೊ ಈ ಪೋಸ್ಟ್ಗಳಿಗೆ ರಿಟರ್ನ್ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡಲಿಕ್ಕೆ ಕರ್ನಾಟಕ ಸ್ಟೇಟ್ ಪೊಲೀಸ್ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರನ್ನು ರಿಕ್ವೆಸ್ಟ್ ಮಾಡಿಕೊಂಡಿದ್ದೆ. ಇಲ್ಲಿ ಪೋಸ್ಟ್ ಡೀಟೇಲ್ಸನ್ನು ಕೊಟ್ಟಿದ್ದಾರೆ, ಇಲ್ಲಿ ನೋಡ್ಬೋದು. ಪೋಸ್ಟ್ ನೇಮ್ ಏನು ಅಂತ ಹೇಳಿದ್ರೆ ಆರ್ಮ್ ಪೊಲೀಸ್ ಕಾನ್ಸ್ಟೇಬಲ್ ಅಂತ. ಸೊ ಮೆನ್ ರೆಸಿಡ್ಯೂಯಲ್ ಪೇರೆಂಟ್ ಗ್ರೇಡ್, ಅದರಲ್ಲಿ 1421 ಪೊಸಿಷನ್ ಇದೆ. ಮೆನ್ ಲೋಕಲ್ ಗ್ರೇಡ್ 179 ಪೊಸಿಷನ್ಗಳಿವೆ. ಓಕೆ, ಸೊ ನಿಮಗೆ ಪೇ ಸ್ಕೇಲ್ ಹೇಗಿದೆ ಅಂತ ಇಲ್ಲಿ ಹೇಳಿದ್ದಾರೆ. ಸೊ ನಿಮಗೆ ಸ್ಯಾಲ್ರಿ ಬಂದು 37,500ಇಂದ ನಿಮಗೆ 76,100 ತನಕ ಸ್ಯಾಲ್ರಿ ಸಿಗುತ್ತೆ. ಹಾಗೆ ನಿಮಗೆ ಪೆನ್ಷನ್ ಫೆಸಿಲಿಟಿ ಕೂಡ ಇದೆ. ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಫೆಸಿಲಿಟಿ ವಿಲ್ ಬಿ ಅಪ್ಲಿಕಬಲ್ ಆ್ಯಸ್ ಪರ್ ದಿ ಗೌರ್ಮೆಂಟ್ ಆರ್ಡರ್. ಸೊ ನಿಮಗೆ ನೀವು ಜಾಯ್ನ್ ಆದರೆ ನಿಮಗೆ ಪೆನ್ಷನ್ ಫೆಸಿಲಿಟಿ ಕೂಡ ಇರುತ್ತೆ. ಸೊ ಎಜುಕೇಷನ್ ಕ್ವಾಲಿಫಿಕೇಷನ್ PUC ಅಥವಾ ಈಕ್ವಲೆಂಟ್ ಕ್ವಾಲಿಫಿಕೇಷನ್, ನೀವು PUC ಪಾಸ್ ಆಗಿದ್ದರೆ ನೀವು ಈಸಿಯಾಗಿ ಈ ಪೊಲೀಸ್ ಕಾನ್ಸ್ಟೇಬಲ್ ಜಾಬಿಗೆ ನೀವು ಅಪ್ಲೈ ಮಾಡ್ಬೋದು. ಸೊ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಯಾವಾಗ 22/6/2026 ಮತ್ತು ಲಾಸ್ಟ್ ಡೇಟ್ ಇರುತ್ತೆ 22/7/2026. ಮತ್ತು ಲಾಸ್ಟ್ ಡೇಟ್ ಫಾರ್ ಫೀ ಫೀ ಪೇ ಮಾಡಲಿಕ್ಕಿರುವಂಥದ್ದು 24/7/2026. ಸೊ ಈ ಡೇಟನ್ನು ಎಲ್ಲಿಯಾದರೂ ಬರೆದಿಟ್ಕೊಳ್ಳಿ, ಮಿಸ್ ಮಾಡಲಿಕ್ಕೆ ಹೋಗಬೇಡಿ. ಹಾಗೆಯೇ ಇಲ್ಲಿ ನೀವು ರಿಟರ್ನ್ ಎಕ್ಸಾಮಿನೇಷನ್ ಟೈಮ್ ಟೇಬಲ್ ನಾವು ನೋಡೋದಾದರೆ, ಸೊ ಡೇಟ್ ಯಾವಾಗೆಲ್ಲ ಸೆಟ್ ಮಾಡಿದ್ದಾರೆ ಅಂದರೆ 6/9/2026 ಸಂಡೇ ಮತ್ತು 6/9/2026. ಸೊ ಒಂದು ಸೆಕ್ಷನ್ ನಿಮಗೆ 10:30ಇಂದ 12 ಗಂಟೆ ತನಕ ಇರುತ್ತೆ, ಇನ್ನೊಂದು ಆಫ್ಟರ್ನೂನ್ ಸೆಕ್ಷನ್ ಇರುತ್ತೆ. ಸೊ ಯಾವುದೆಲ್ಲ ಸಬ್ಜೆಕ್ಟ್ ಇರುತ್ತೆ ಅಂದರೆ ಹೇಳಿದರೆ ಜನರಲ್ ಸ್ಟಡೀಸ್ ಕವರಿಂಗ್ ಜನರಲ್ ನಾಲೆಜ್ ಇರುತ್ತೆ, ಸೈನ್ಸ್, ಜಿಯೋಗ್ರಫಿ, ಹಿಸ್ಟ್ರಿ, ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ನ್ಯಾಷನಲ್ ಇಂಡಿಪೆಂಡೆನ್ಸ್ ಮೂವ್ಮೆಂಟ್, ಮೆಂಟಲ್ ಅಬಿಲಿಟಿ ಆ್ಯಂಡ್ ಮೋರಲ್ ಎಜುಕೇಷನ್. ಸೊ ಇದೆಲ್ಲದರ ಬಗ್ಗೆ ನಿಮಗೆ ಒಂದು ಎಕ್ಸಾಮಿನೇಷನ್ ಇರುತ್ತೆ. ಸೊ ಟೋಟಲ್ ಮಾರ್ಕ್ಸ್ ನಿಮಗೆ 100 ಮಾರ್ಕ್ಸ್ ಇರುತ್ತೆ, ಟೋಟಲ್ ಕ್ವಶನ್ 100 ಇರುತ್ತೆ. ಸೊ ಮತ್ತು ಟೋಟಲ್ ಮಾರ್ಕ್ಸ್ 100 ಮಾರ್ಕ್ಸಿಗೆ ಇರುತ್ತೆ. ಸೊ ಡ್ಯೂರೇಷನ್ ಬೆಳಗಿನ ಸೆಷನ್ಗೆ 1.5 ಗಂಟೆ ಮತ್ತು ಆಫ್ಟರ್ನೂನ್ ಸೆಕ್ಷನ್ಗೆ ನಿಮಗೆ 1.5 ಗಂಟೆ ಇರುತ್ತೆ. ಈಚ್ ಕ್ವಶನ್ ಪೇಪರ್ ಆಫ್ ದಿ ರಿಟರ್ನ್ ಎಕ್ಸಾಮಿನೇಷನ್ ಆಸ್ ಅ 4 ಆಲ್ಟರ್ನೇಟಿವ್ ಕ್ವಶನ್. ಇದೊಂದು ಚಾಯ್ಸ್ ಬೇಸ್ಡ್ ಕ್ವಶನ್. ಸೊ ಫ್ರಮ್ ವಿಚ್ ದ ಕ್ಯಾಂಡಿಡೇಟ್ ಹ್ಯಾಸ್ ಟು ಸೆಲೆಕ್ಟ್ ಓನ್ಲಿ ಒನ್ ಕರೆಕ್ಟ್ ಆನ್ಸರ್. ನೀವು ಒಂದು ಕರೆಕ್ಟ್ ಆನ್ಸರ್ ಮಾತ್ರ ಸೆಲೆಕ್ಟ್ ಮಾಡಬೇಕು. ನೀವೆಲ್ಲಾದರೂ ರಾಂಗ್ ಆನ್ಸರ್ ಸೆಲೆಕ್ಟ್ ಮಾಡಿದರೆ ನಿಮಗೆ 1/4 ಅಂದರೆ 0.5 ಮಾರ್ಕ್ಸನ್ನು ನಿಮ್ಮ ಆನ್ಸರಿಂದ ಡಿಡಕ್ಟ್ ಮಾಡ್ತಾರೆ. ಸೊ ನೀವು ಆನ್ಸರನ್ನು ಮಾಡುವಾಗ ಭಾರಿ ಕೇರ್ಫುಲ್ಲಿ ನೀವು ಆನ್ಸರ್ ಮಾಡಬೇಕಾಗುತ್ತೆ. ದ ಫಿಫ್ತ್ ಆಪ್ಷನ್ ಸರ್ಕಲ್ ಪ್ರೊವೈಡೆಡ್ ಇನ್ ದ ಓಮರ್ ಶೀಟ್ ಆಫ್ಟರ್ ದ ಲಾಸ್ಟ್ ಬೆಲ್ ಕ್ಯಾಂಡಿಡೇಟ್ಸ್ ವಿಲ್ ಬಿ ಗಿವನ್ ಅಡಿಷನಲ್ 5 minutes ಟು ಶೇರ್ ದ ಫಿಫ್ತ್ ಆಪ್ಷನ್ ಸರ್ಕಲ್ ಫಾರ್ ಎನಿ ಕ್ವಶನ್ಸ್ ದೇ ಚೂಸ್ ನಾಟ್ ಟು ಆನ್ಸರ್. ಇಫ್ ದ ಕ್ವಶನ್ ಈಸ್ ಲೆಫ್ಟ್ ಕಂಪ್ಲೀಟ್ಲಿ ಬ್ಲ್ಯಾಂಕ್ ಆ್ಯಂಡ್ ನೋ ಆಪ್ಷನ್ ಸರ್ಕಲ್ ಇಸ್ ಶೇಡೆಡ್ 0.25 ಮಾರ್ಕ್ಸ್ ವಿಲ್ ಬಿ ಡಿಡಕ್ಟೆಡ್ ಫಾರ್ ದ್ಯಾಟ್ ಕ್ವಶನ್. ಸೊ ಇದೊಂದು ಹೊಸ ರೂಲ್ಸ್ ಈಗ ಇನ್ಕ್ಲೂಡ್ ಮಾಡಿದ್ದಾರೆ. ಏನಂತ ಹೇಳಿದರೆ ಒಂದು ಕ್ವಶನಿಗೆ ಆ್ಯಕ್ಚುಲಿ 4 ಆಪ್ಷನ್ ಏನಿರುತ್ತೆ ಅಂತ ಹೇಳಿದ್ರೆ ನಿಮಗೆ ಆನ್ಸರ್ ಇರುತ್ತೆ, ಬಟ್ ಅದರಲ್ಲಿ ಇನ್ನೊಂದು 5ನೇ ಆಪ್ಷನ್ ಕೂಡ ಇರುತ್ತೆ. 5ನೇ ಆಪ್ಷನ್ ಏನಂತ ಹೇಳಿದ್ರೆ ನಿಮಗೆ ಬೆಲ್ ಆದ ನಂತರ, ಲಾಸ್ಟ್ ಬೆಲ್ ಆದ ನಂತರ 5 ನಿಮಿಷ ಟೈಮ್ ಕೊಡ್ತಾರೆ. ಯಾವುದೆಲ್ಲ ಕ್ವಶನನ್ನು ನೀವು ಆನ್ಸರ್ ಮಾಡಲಿಲ್ಲ ಆ ಕ್ವಶನಿಗೆ ನೀವು 5ನೇ ಆಪ್ಷನನ್ನು ಸರ್ಕಲ್ ಮಾಡಬೇಕು. ಸೊ ಆ ಸರ್ಕಲ್ ಮಾಡಿದರೆ ನಿಮಗೆ ನೆಗೆಟಿವ್ ಮಾರ್ಕ್ಸ್ ಕಟ್ ಆಗೋದಿಲ್ಲ, ಬಟ್ ನಿಮಗೆ ಮಾರ್ಕ್ಸ್ ಕೂಡ ಸಿಗೋದಿಲ್ಲ. ಇನ್ ಕೇಸ್ ನೀವು 5ನೇ ಆಪ್ಷನನ್ನು ನೀವು ಟಿಕ್ ಮಾಡಲಿಲ್ಲ ಅಂತ ಹೇಳಿದರೆ, ಸೊ ನೀವು ಕ್ವಶನ್ ರಾಂಗ್ ಆನ್ಸರ್ ಅಂತ ಹೇಳ್ಕೊಂಡು ನಿಮಗೆ ಪುನಃ 0.25 ಮಾರ್ಕ್ಸನ್ನು ಡಿಡಕ್ಟ್ ಮಾಡ್ತಾರೆ. ಕ್ಯಾಂಡಿಡೇಟ್ ಶುಡ್ ರೆಫರ್ ದ ಡಿಟೇಲ್ ನೋಟಿಫಿಕೇಶನ್ ಪಬ್ಲಿಷ್ಡ್ ಆನ್ ದ ವೆಬ್ಸೈಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಇನ್ಫಾರ್ಮೇಷನ್ ಇನ್ಸ್ಟ್ರಕ್ಷನ್ ಸಚ್ ಎಸ್ ಏಜ್ ಲಿಮಿಟ್, ಪೆನ್ಷನ್ ಫೆಸಿಲಿಟಿ, ಎಜುಕೇಷನಲ್ ಕ್ವಾಲಿಫಿಕೇಷನ್, ಫೀ ಪೇಮೆಂಟ್, ಫಿಸಿಕಲ್ ಫಿಟ್ನೆಸ್, ಎಂಡ್ಯೂರೆನ್ಸ್ ಟೆಸ್ಟ್, ಎಲಿಜಿಬಿಲಿಟಿ ಕಂಡೀಷನ್, ರಿಕ್ರೂಟ್ಮೆಂಟ್ ಪ್ರೊಸೀಜರ್ ಎಕ್ಸೆಟ್ರಾ. ಸೊ ನಿಮಗೆ ಇದು ಖಾಲಿ ನೋಟಿಫಿಕೇಷನ್. ಡಿಟೇಲ್ ನೋಟಿಫಿಕೇಷನ್ ಬೇಕಾದರೆ ನಾನು ಆಗ ತೋರಿಸಿದಂಥ ನೋಟಿಫಿಕೇಷನ್ ಕ್ಲಿಕ್ ಮಾಡಿ ನೋಡ್ಕೊಳ್ಬೋದು. ಸೊ ಸ್ನೇಹಿತರೆ, ಸೊ ನಾವು ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ಸ್ಟೇಟ್ ಪೊಲೀಸ್ನವರು ನೋಟಿಫೈ ಮಾಡಿದಂತಹ ಆರ್ಮ್ಡ್ ಪೊಲೀಸ್ ಕಾನ್ಸ್ಟೇಬಲ್ ಪೋಸ್ಟ್ಗೆ ಜಾಬ್ ನೋಟಿಫಿಕೇಷನನ್ನು ನೋಡಿದೆವು. ಸೊ ಇದರಲ್ಲಿ ನಿಮಗೆ 37,500ಇಂದ 76 ತನಕ ಜಾಬ್ ಸಿಗುತ್ತೆ, ಸ್ಯಾಲ್ರಿ ಸಿಗುತ್ತೆ. ಹಾಗೆ ಲಾಸ್ಟ್ ಡೇಟ್ ಇದೆ ಅಪ್ಲಿಕೇಶನ್ 22/7/2026ಗೆ. ಸೊ ಈ ಅಪರ್ಚುನಿಟಿಯನ್ನು ಮಿಸ್ ಮಾಡ್ಕೊಳ್ಬೇಡಿ. ನೀವು ಈ ಅಪರ್ಚುನಿಟಿಗೆ ನೀವು ಸೂಟೇಬಲ್ ಅಂತ ಅನಿಸಿದರೆ ಅಪ್ಲೈ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯಲ್ಲಿ ಯಾರಾದರೂ ಇದಕ್ಕೆ ಅಪ್ಲೈ ಮಾಡೋರು ಅಂತ ಇದ್ದರೆ ಅವರಿಗೆ ಇದನ್ನು ಶೇರ್ ಮಾಡೋದನ್ನು ಮರಿಬೇಡಿ. ಸೊ ಸಿಗೋಣ ನಮ್ಮ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಧನ್ಯವಾದಗಳು.